ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಅರ್ಜುನ್ ಅರೇಂಜ್ ಮ್ಯಾರೇಜ್ಗೆ ಒಪ್ಪಿದ್ದು ಫ್ಯಾಮಿಲಿಗಾಗಿ ಮಾತ್ರ. ಲವ್, ರೊಮ್ಯಾನ್ಸ್ ಇವುಗಳ ಮೇಲೆ ಅವನಿಗೆ ದೊಡ್ಡ ಇಂಟ್ರೆಸ್ಟ್ ಇರಲಿಲ್ಲ. ಆದ್ರೆ ಮದುವೆ ದಿನ ವಧು ಸೌಮ್ಯಾಳನ್ನ ನೋಡಿದ ಕ್ಷಣ ಅವನ ಮನಸ್ಸು ಸ್ವಲ್ಪ ಕಾಮ್ ಆಯಿತು. ಸಿಂಪಲ್ ಬ್ಯೂಟಿ, ಸೈಲೆಂಟ್ ಸ್ಮೈಲ್, ತುಂಬಾ ಇನ್ನೋಸೆಂಟ್ ಫೇಸ್. ಈ ಹುಡುಗಿ ನನ್ನ ಜೀವನಕ್ಕೆ ಶಾಂತಿ ತರಬಹುದು ಅಂತ ಅನ್ನಿಸಿತು. ಮದುವೆ ಮುಗಿದು ರಾತ್ರಿ ಆಯಿತು. ಬೆಡ್ರೂಮ್ ತುಂಬಾ ಹೂವಿನ ಅಲಂಕಾರ. ಸೌಮ್ಯ ಬೆಡ್ ಕಾರ್ನರ್ ನಲ್ಲಿ ಸುಮ್ಮನೆ ಕುಳಿತಿದ್ದಳು. ಆದರೆ ಅವಳ ಮುಖದಲ್ಲಿ ಖುಷಿ ಇರಲಿಲ್ಲ. ಅವಳು ತುಂಬಾ ಟೆನ್ಷನ್ ನಲ್ಲಿ ಇದ್ದಂತೆ ಕಾಣಿಸುತ್ತಿದ್ದಳು. ಅರ್ಜುನ್ ನೀರು ಕುಡಿಯಲು ಕೊಟ್ಟು ನಿಧಾನವಾಗಿ ಹೇಳಿದ, ರಿಲ್ಯಾಕ್ಸ್, ನರ್ವಸ್ ಆಗ್ಬೇಡ. ಆದರೂ ಅವಳು ಆ ಕ್ಷಣಕ್ಕೆ ಮಾತಾಡಲಿಲ್ಲ. ಕೆಲವು ಕ್ಷಣಗಳ ನಂತರ ಸಡನ್ಲಿ ಸೌಮ್ಯ ಕಣ್ಣಲ್ಲಿ ಕಣ್ಣೀರು. ಅವಳು ಅಳುತ್ತಿದ್ದಳು. ಅರ್ಜುನ್ಗೆ ಶಾಕ್ ಆಯ್ತು. ಏನಾಯ್ತು ಎಂದು ಕೇಳಿದ. ಅವಳು ನಡುಗುವ ಧ್ವನಿಯಲ್ಲಿ ಹೇಳಿದ್ಲು, ನಿಮಗೆ ಒಂದು ಸತ್ಯ ಹೇಳ್ಬೇಕು. ಅದನ್ನ ಕೇಳಿ ಅರ್ಜುನ್ ಒಮ್ಮೆಲೆ ಹೆದರಿ ಹೋದ. ಸೌಮ್ಯ ಹೇಳಿದ್ಲು, ಈ ಮದ್ವೆಗೆ ಮುಂಚೆ ಒಂದು ಅನಾಥಾಶ್ರಮದಲ್ಲಿ ನಾನು ಟೀಚರ್ ಆಗಿ ಕೆಲಸ ಮಾಡ್ತಿದ್ದೆ. ಅದು ಓಕೆ ಅಲ್ವಾ ಎಂದು ಅರ್ಜುನ್ ಕನ್ಫ್ಯೂಷನ್ ನಲ್ಲಿ ಕೇಳಿದ. ಸೌಮ್ಯ ಜೋರಾಗಿ ಅಳತೊಡಗಿದಳು. ಅಲ್ಲಿ ಒಬ್ಬ ಚಿಕ್ಕ ಹುಡುಗಿ ಇದ್ದಾಳೆ. ಅವಳು ನನ್ನನ್ನೇ ಅಮ್ಮ ಅಂತ ಕರೀತಾಳೆ ಅಂತ ಹೇಳಿದ್ಲು. ಇದನ್ನು ಕೇಳಿ ಅರ್ಜುನ್ ಸೈಲೆಂಟ್ ಆದ. ಸೌಮ್ಯ ಕಣ್ಣೀರು ಒರೆಸುತ್ತಾ ಹೇಳಿದ್ಲು, ಅವಳಿಗೆ ಪೇರೆಂಟ್ಸ್ ಇಲ್ಲ. ಚಿಕ್ಕಂದಿನಿಂದ ನಾನು ಕೇರ್ ಮಾಡಿದ್ರಿಂದ ಅವಳು ನಾನಿಲ್ಲದೆ ಮಲಗೋದಿಲ್ಲ. ಮದ್ವೆ ಆದ್ಮೇಲೂ ಅವಳನ್ನ ಬಿಟ್ಟು ಬರೋದಕ್ಕೂ ನನಗೆ ಆಗ್ತಿಲ್ಲ ಎಂದು ಹೇಳಿದ್ಲು. ಅವಳ ಮಾತಿನಲ್ಲಿ ತಾಯಿ ಹೃದಯದ ನೋವಿತ್ತು. ಕೆಲವು ಕ್ಷಣ ರೂಮ್ ಸೈಲೆನ್ಸ್ ಅಲ್ಲಿ ಇತ್ತು. ಸೌಮ್ಯಗೆ ಭಯ. ಇವನು ಈಗ ನನ್ನನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತಾನೆ ಅನ್ನೋ ಟೆನ್ಷನ್. ಆದರೆ ಅರ್ಜುನ್ ನಿಧಾನವಾಗಿ ಕೇಳಿದ, ಆ ಮಗುವಿನ ಹೆಸರು ಏನು? ಸೌಮ್ಯಗೆ ಆಶ್ಚರ್ಯ ಆಯ್ತು. ಆ ಅನ್ವಿ ಅಂತ ಹೇಳಿದ್ಲು. ಅವಳ ಏಜ್ 5 ವರ್ಷ. ಅರ್ಜುನ್ ಮುಖದಲ್ಲಿ ಸಣ್ಣ ನಗು ಮೂಡಿತು. ಮುಂದಿನ ದಿನ ಬೆಳಗ್ಗೆ ಅರ್ಜುನ್ ಸಡನ್ಲಿ ಕಾರು ತೆಗೆದುಕೊಂಡು ಸೌಮ್ಯಾಳನ್ನ ಅನಾಥಾಶ್ರಮಕ್ಕೆ ಕರೆದುಕೊಂಡು ಹೋದ. ಆದ್ರೆ ಸೌಮ್ಯಗೆ ಏನೂ ಅರ್ಥ ಆಗ್ಲಿಲ್ಲ. ಅಲ್ಲಿ ಒಂದು ಚಿಕ್ಕ ಹುಡುಗಿ ಓಡುತ್ತಾ ಬಂದು ಅಮ್ಮ ಎಂದು ಸೌಮ್ಯಾಳನ್ನ ಹಗ್ ಮಾಡಿಕೊಂಡಳು. ಆ ದೃಶ್ಯ ನೋಡಿದ ಅರ್ಜುನ್ ಎಮೋಷನಲ್ ಆಗ್ಬಿಟ್ಟ. ಕೆಲವು ಸಮಯದ ನಂತರ ಅರ್ಜುನ್ ಅನ್ವಿ ಹತ್ತಿರ ಕುಳಿತು ಕೇಳಿದ, ನಿನ್ನ ಅಮ್ಮ ನನ್ನ ಮನೆಗೆ ಬರ್ತಾಳೆ, ಆದ್ರೆ ನೀನು ಬರಲ್ವಾ? ಆ ಮಾತು ಕೇಳಿ ಸೌಮ್ಯಗೆ ಶಾಕ್ ಆಯ್ತು. ಅರ್ಜುನ್ ಅಂತ ಪ್ರಶ್ನೆ ಮಾಡಿ ಅವನು ನಿಧಾನವಾಗಿ ಹೇಳಿದ, ನಿನ್ನನ್ನು ಮದ್ವೆ ಆಗಿದ್ದೇನೆ ಅಂದ್ರೆ ನೀನು ಪ್ರೀತಿಸುವ ಎಲ್ಲವನ್ನ ನಾನು ಅಕ್ಸೆಪ್ಟ್ ಮಾಡಬೇಕು. ಅದನ್ನ ಕೇಳಿ ಸೌಮ್ಯ ಕಣ್ಣಲ್ಲಿ ಕಣ್ಣೀರು ನದಿಯಂತೆ ಹರಿತು. ಆ ರಾತ್ರಿ ಅವರಿಬ್ಬರಿಗೆ ಮೊದಲ ರಾತ್ರಿಯ ರೊಮ್ಯಾನ್ಸ್ ಆಗಲಿಲ್ಲ, ಆದರೆ ಅದಕ್ಕಿಂತ ದೊಡ್ಡದಾದದ್ದು ಆಯಿತು. ಒಬ್ಬ ಗಂಡ ಒಬ್ಬ ಹೆಂಡತಿಯ ಹೃದಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ ಮತ್ತು
ಒಂದು ಚಿಕ್ಕ ಮಗುವಿಗೆ ಅಪ್ಪನ ಸ್ಥಾನವನ್ನ ತುಂಬಿದ. ನಿಜವಾದ ಪ್ರೀತಿ ಅಂದ್ರೆ ಒಬ್ಬರನ್ನು ಮಾತ್ರ ಅಲ್ಲ, ಅವರ ಹೃದಯಕ್ಕೆ ಹತ್ತಿರವಾದ ಎಲ್ಲವನ್ನೂ ಅಕ್ಸೆಪ್ಟ್ ಮಾಡ್ಬೇಕು. ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಲ್ವಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.